ಅಮ್ಮ ಬನ್ನಿ ನೀವು ಶ್ರೀನಾಥ್ ಪ್ರಣಯ ರಾಜ ಶ್ರೀನಾಥ್ ಎಂದೇ ಹೆಸರಾಗಿರುವ ಶ್ರೀನಾಥ್ ಅವರು ಒಂದು ಕಾಲದಲ್ಲಿ ರೊಮ್ಯಾಂಟಿಕ್ ಪಾತ್ರಗಳಲ್ಲಿ ಹಾಗೂ ಎಂದೂ ಮರೆಯಾದ ಹಿಂಪಾದ ಹಾಡುಗಳನ್ನು ಮೂಲಕ ಇಂದಿಗೂ ಜನರ ಮನದಲ್ಲಿ ನೆಲೆಸಿದ್ದಾರೆ. 1967ರಲ್ಲಿ ಲಗ್ನ ಪತ್ರಿಕೆ ಚಿತ್ರದಲ್ಲಿ ಸಣ್ಣ ಪಾತ್ರದ ಮೂಲಕ ನಟನ ಲೋಕಕ್ಕೆ ಪ್ರವೇಶಿಸಿದ ಶ್ರೀನಾಥ್ ಅವರು 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ರಂಗಭೂಮಿಯಲ್ಲೂ ಅಭಿನಯಿಸಲು ಪ್ರಾರಂಭಿಸಿದ್ದಾರೆ. ಶ್ರೀನಾಥ್ ಅವರು ಪ್ರಭಾತ್ ಕಲಾವಿದರು ತಂಡದ ನಾಟಕಗಳಲ್ಲಿ ಭಾಗವಹಿಸಿದ್ದಾರೆ. ಬೆಂಗಳೂರಿನ SJP ಸಂಸ್ಥೆಯಲ್ಲಿ ಸಿನಿಮಾಟೋಗ್ರಫಿ ಡಿಪ್ಲೊಮಾ ಮಾಡಿದ ಶ್ರೀನಾಥ್ ಅವರು SKA ಚಾರಿ ಅವರ ನಿರ್ದೇಶನದ ಮಧುರ ಮಿಲನ ಚಿತ್ರದ ಮೂಲಕ ನಾಯಕ ನಟರಾಗಿ 60 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ತೊಡಗಿಕೊಂಡಿರುವ ಹಿರಿಯ ನಟರಾದ ಶ್ರೀನಾಥ್ ರವರು ಅಭಿನಯದೊಂದಿಗೆ 5 ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬೆಸುಗೆ, ಸ್ನೇಹದ ಕಡಲಲ್ಲಿ, ನೆನಪಿನ ದೋಣಿಯಲ್ಲಿ ಹಾಡುಗಳ ಚಿತ್ರರಂಗದೊಂದಿಗೆ ಅವರ ಸ್ನೇಹ ಭಾವ ಸುದೀರ್ಘ ಸಂಬಂಧವನ್ನು ಹೇಳುತ್ತದೆ. ಬೆಸುಗೆ ಹಾಗೂ ರಾಘವೇಂದ್ರ ವೈಭವ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ಅದಲ್ಲದೆ ಸರ್ಕಾರದಿಂದ ಕರ್ನಾಟಕ ಕಲಾರತ್ನ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ತುಮಕೂರಿನ ವಿಶ್ವವಿದ್ಯಾಲಯ ಶ್ರೀನಾಥ್ ಅವರಿಗೆ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದ್ದಾರೆ. ಇಂದು ಶ್ರೀಮತಿ ಡಾಕ್ಟರ್ ಎಂ ಲೀಲಾವತಿ ಅವರ ನೆನಪಿನೊಂದಿಗೆ ಶ್ರೀ ವಿನೋದ್ ರಾಜ್ ಅವರು ಹಿರಿಯ ನಟರಾದ ಶ್ರೀನಾಥ್ ಅವರಿಗೆ ಜೀವಮಾನ ಸುದೀರ್ಘ ಸೇವೆಯ ಗೌರವ ಪೂರ್ವಕವಾಗಿ ಸನ್ಮಾನ ಮಾಡುತ್ತಿದ್ದಾರೆ. ದೇವರು ಅವರಿಗೆ ಆರೋಗ್ಯ ಆಯುಷು ನೀಡಬೇಕೆಂದು ನಮ್ಮ ಪ್ರಾರ್ಥನೆ. ಇದು ಅಮ್ಮನ ಆಶೀರ್ವಾದ. ಅದರಿಂದ ನಮ್ಮ ಕಂದನ ಕೈಲಿ ಕಳಿಸಿದವರು ಅಮ್ಮನ ಆಶೀರ್ವಾದ ಇರೋವರೆಗೂ 100 ವಯಸ್ಸೇನು 120ವರೆಗೂ ಇರ್ತೀನಿ ಅಂತ ನಂಬಿಕೆ ಇದೆ. ಅಮ್ಮನ ಮಗ ನಾನು ಅಮ್ಮ ಅಂತಂದರೆ ಅಮ್ಮನ ಮಗ ಆದಾಗ ನಾನು ಇನ್ಯಾವ ಹೆಸರು ಇರೋಕ್ಕಾಗಲ್ಲ. ಅದಕ್ಕೆ ಕಂದ ಅಂತ ಕರಿತೀನಿ. ಈ ಕಂದ ಹುಡುಕೊಂಡ್ಬಂದು ಇದನ್ನು ಮಾಡ್ತಾ ಇರೋದ್ರಿಂದ ತುಂಬ ಆನಂದ ಆಗಿದೆ. ಇದು ಪ್ರಾರಂಭ. ನನ್ನ ಮಗು ಪ್ರಾರಂಭ ತುಂಬ ಚೆನ್ನಾಗಿ ಮಾಡಿದೆ. ಇದರಿಂದ ದೇವರು ನನಗೆ ಆಯುಸ್ ಕೊಡ್ತಾರೆ. ನನಗೆ ಕೊಟ್ಟ ಆಯುಸಷ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ನನ್ನ ಮಗನ ಕೊಟ್ಟು ಆರೋಗ್ಯ ಆನಂದದಿಂದ ನೆಮ್ಮದಿಯಿಂದ ಬರೋ ಹಾಗೆ ಮಾಡಪ್ಪ. ಅಮ್ಮ ಕಾಪಾಡ್ತಾರೆ ಅವನ್ನ, ನನ್ನ ಪ್ರತಿಯೊಬ್ಬರೂ. ಅಮ್ಮ ನಿಮಗೆ ಧನ್ಯವಾದ ಅಮ್ಮ. ಚೆನ್ನಾಗಿ ಬರ್ತೀನಿ. ಅಯ್ಯೋ ನನ್ನಪ್ಪ 1937ರಲ್ಲಿ ಜನಿಸಿದ ಲಕ್ಷ್ಮೀದೇವಿ ಅವರು ಇಂದು ನಮ್ಮೊಡನೆ ಇರುವಂತಹ ಹಿರಿಯ ಕಲಾವಿದೆ. 1000ಕ್ಕೂ ಹೆಚ್ಚು ಚಿತ್ರಗಳಲ್ಲಿ 2 ತಲೆಮಾರಿನ ಕಲಾವಿದರೊಂದಿಗೆ 7 ದಶಕಗಳ ಕಾಲ ಅಭಿನಯಿಸಿ ಎಲ್ಲರನ್ನೂ ರಂಜಿಸಿದ್ದಾರೆ. ಮೂಲತಃ ಚಿಂತಾಮಣಿಯವರಾದ ಲಕ್ಷ್ಮೀದೇವಿ ಅವರು ಬೆಳೆದಿದ್ದು ಮೈಸೂರಿನಲ್ಲಿ. ಬಾಲ್ಯದಿಂದಲೇ ರಂಗಭೂಮಿಯ ಕಡೆಗೆ ಆಸಕ್ತಿ ಹೊಂದಿದ್ದರು. ಕೈಯಾಳಿ, ಅತ್ತೆ ಪಾತ್ರಗಳಲ್ಲಿ ಹಾಗೂ ಕಾಮಿಡಿ ಪಾತ್ರಗಳಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿರುವ ಲಕ್ಷ್ಮೀದೇವಿ ಅವರು ನರಸಿಂಹರಾಜು ಹಾಗೂ ಬಾಲಣ್ಣವರಿಗೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ ಹೆಗ್ಗಳಿಕೆಯವರು. ರತ್ನಮಂಜರಿ ಚಿತ್ರದ ಯಾರು ಯಾರು ನೀ ಯಾರು ಹಾಡನ್ನು ಎಂದು ಮರೆಯಲು ಸಾಧ್ಯವೇ ಇಲ್ಲ. 1952ರಲ್ಲಿ ಬಿಡುಗಡೆಯಾದಂತಹ ಶ್ರೀನಿವಾಸ ಕಲ್ಯಾಣ ಚಿತ್ರದ ಮೂಲಕ ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು. ಲಕ್ಷ್ಮೀದೇವಿ ಅವರು ಇಂದಿಗೂ ಕಿರುತೆರೆ ಧಾರಾವಾಹಿಗಳಲ್ಲಿ ಅಭಿನಯಿಸಿ ತೊಡಗಿದ್ದಾರೆ. 2002ರಲ್ಲಿ ಅತ್ಯುತ್ತಮ ಪೋಷಕ ನಟಿ ರಾಜ್ಯ ಪ್ರಶಸ್ತಿ ಹಾಗೂ 2006ರಲ್ಲಿ ರಾಜ್ಯ ಸರ್ಕಾರದಿಂದ ಜೀವಮಾನ ಸಾಧನೆ ಪ್ರಶಸ್ತಿ ಗಳಿಸಿದ್ದಾರೆ.
ಹಿರಿಯ ಕಲಾವಿದೆಯಾದ ಎನ್ ಲಕ್ಷ್ಮೀದೇವಿಯವರು ನಮ್ಮೊಂದಿಗೆ ಇರುವುದು ಸೌಭಾಗ್ಯ ಎಂದು ಹೇಳುತ್ತಾ ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದೆಯರಾದ ಶ್ರೀಮತಿ ಡಾಕ್ಟರ್ ಎಂ ಲೀಲಾವತಿ ಅವರ ನೆನಪಿನಲ್ಲಿ ಶ್ರೀ ವಿನೋದ್ ರಾಜ್ ಅವರಿಗೆ ಜೀವಮಾನ ಗೌರವ ಪೂರ್ವಕ ಸನ್ಮಾನ ಮಾಡುತ್ತಿದ್ದಾರೆ. ದೇವರು ಅವರಿಗೆ ಆಯುಷು ಆರೋಗ್ಯ ನೀಡಬೇಕೆಂದು ನಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂತಹ ಸನ್ಮಾನಿಯ ಶ್ರೀ ಭಾಮಾ ಹರೀಶ್ ಹಾಗೂ ವಿನೋದ್ ರಾಜಣ್ಣ ಅವರು ಶ್ರೀಮತಿ ಎನ್ ಲಕ್ಷ್ಮೀದೇವಿಯವರಿಗೆ ಸನ್ಮಾನ ಮಾಡುತ್ತಿದ್ದಾರೆ. ದೇವರು ಎಂಕ್ ಸಿನಿಮಾ ಟಿಜ್ಜಿಲ್ಲ ಬನ್ನಿ ಸರ್, ಹೋಗಿ. ನಮ್ಗೆ ಒಂದು 2 ರೂಪಾಯಿ ಕೊಟ್ಟಿದ್ರೆ ನಾವು ಊಟ ಮಾಡಕ್ಕೆ ಮತ್ತೆ